ಭಟ್ರು ಅಂತ ಪ್ರತಿ ದಿವಸ ಮನೆಯಲ್ಲಿ ದೇವರ ಬಗ್ಗೆ ಪುರಾಣವನ್ನು ಹೇಳ್ತಾ ಇರುವವರು. ಪುರಾಣವನ್ನು ಹೇಳದೆ, ದೇವರ ಬಗ್ಗೆ ತಿಳುವಳಿಕೆ ಕೊಡದೆ ಊಟ ಮಾಡ್ತಿರಲಿಲ್ಲ. ಮೊದಲು ತಲೆಗೆ ಆಹಾರ, ಆಮೇಲೆ ಹೊಟ್ಟೆಗೆ ಆಹಾರ. ಪುರಾಣವನ್ನು ಹೇಳ್ತಾ ಇರಬೇಕು ಅಂತಾದರೆ ಅದು ಸಂಸ್ಕೃತದ ಶಬ್ದಗಳೆಲ್ಲ ಹೇಳ್ತಾ ಇದ್ರು. ಚೂತ ಅಂದರೆ ಮಾವಿನ ಮರ, ಪನಸ ಅಂದರೆ ಹಲಸಿನ ಮರ, ಪೂಗ ಅಂದರೆ ಅಡಿಕೆ ಮರ, ನಾಲಿಕೇರ ಅಂದರೆ ತೆಂಗಿನ ಮರ ಅಂತ ಹೀಗೆ ಸಂಸ್ಕೃತದಲ್ಲಿ ಒಂದು ಶಬ್ದ ಹೇಳೋದು, ಕನ್ನಡದಲ್ಲಿ ಅದರ ಅರ್ಥವನ್ನು ಹೇಳ್ತಾ ಇದ್ರು. ಅದೇ ರೀತಿಯಲ್ಲಿ ಹಾಗೆ ಹೇಳ್ತಾ ಇರುವಾಗ ಲಿಕುಚ ಅಂತ ಒಂದು ಶಬ್ದ ಬಂತು. ಪಾಪ ಭಟ್ರಿಗೆ ಗೊತ್ತಾಗಿಲ್ಲ, ಅದರ ಅರ್ಥ ಏನು ಅಂತ ಗೊತ್ತಾಗಿಲ್ಲ. ಸಾಮಾನ್ಯವಾಗಿ ನಮ್ಮಲ್ಲಿ ಕ್ರಮ ಏನಿರುತ್ತೆ, ಅದು ಗೊತ್ತಾಗಿಲ್ಲ ಅಂದರೆ ಹಾರಿಸಿಕೊಂಡು ಹೋಗುತ್ತೆ. ಸಾಮಾನ್ಯವಾಗಿ ನಮ್ಮೆಲ್ಲರ ಕ್ರಮ ಅದು, ವಿಶೇಷವಾಗಿ ಅಧ್ಯಾಪಕರುಗಳಿಗೆ ಗೊತ್ತಿರುತ್ತೆ ಅದು ಹೇಗೆ ಅಂತ. ಯಾಕೆಂದರೆ ಮಕ್ಕಳು ಕ್ವಶನ್ ಮಾಡ್ತಾರೆ, ಉತ್ತರ ಗೊತ್ತಿಲ್ಲ ಅಂದರೆ ಸುಮ್ಮನೆ ಕೂತ್ಕೋ ಅಂತಾರೆ. ಆವಾಗ ಮಗು ಅನ್ನುತ್ತೆ ನನಗೆ ಅರ್ಥ ಆಯಿತು ಅಂತ. ಏನು ಅಂತ ಕೇಳಿದ ಅಧ್ಯಾಪಕ, ನಿಮಗೆ ಗೊತ್ತಿಲ್ಲ ಅಂತ ಅರ್ಥ ಆಯಿತು. ಅದೇ ರೀತಿಯಲ್ಲಿ ಭಟ್ರು ಹಾರಿಸಿದರು. ಮಗ ಬಿಡ್ತಾನ, ಪಕ್ಕದಲ್ಲೇ ಕೂತಿದ್ದಾನೆ ಮಗ. ಅಪ್ಪ ಅಂದ, ಏನೋ ಅಂದರು. ಎಲ್ಲ ಶಬ್ದಗಳಿಗೂ ಅರ್ಥ ಹೇಳಿದ್ರಿ, ಅದೊಂದು ಲಿಕುಚ ಎನ್ನುವ ಶಬ್ದಕ್ಕೆ ಯಾಕೆ ಅರ್ಥ ಹೇಳಲಿಲ್ಲ ಅಂತ. ಸುಮ್ಮನೆ ಕೂತ್ಕೋ ಅಂತ ಅಂದಿಲ್ಲ ಅಪ್ಪ. ಯಾಕೆಂತಂದರೆ ಪ್ರಾಮಾಣಿಕವಾದ ಅಧ್ಯಾಪಕರವರು. ಆದ್ದರಿಂದ ಯಾವುದೋ ಜಾತಿ ತಳಹದಿ ಮೇಲೆ ಬಂದ ಅಧ್ಯಾಪಕರಲ್ಲ. ಅವರ ಕ್ವಾಲಿಫಿಕೇಷನ್ ಇತ್ತು, ತಾಕತ್ತಿತ್ತು, ಅಧ್ಯಾಪಕರಾದರು. ಆದ್ದರಿಂದ ಅವರು ಮಗನ ಹತ್ರ ಅಂದರು, ಮಗು ನನಗೆ ಆ ಶಬ್ದದ ಅರ್ಥ ಗೊತ್ತಿಲ್ಲ ಅಂತ. ಎಷ್ಟು ಒಳ್ಳೆ ಅಧ್ಯಾಪಕರಲ್ಲೂ ಅವರು. ಗೊತ್ತಿಲ್ಲದನ್ನು ಗೊತ್ತಿಲ್ಲ ಅಂತಲೇ ಹೇಳಬೇಕು, ಗೊತ್ತಿದ್ದದ್ದನ್ನು ಮಾತ್ರ ಗೊತ್ತುಂಟು ಅಂತ ಹೇಳಬೇಕು. ಆವಾಗ ಸುತ್ತಮುತ್ತ ಇದ್ದವರೆಲ್ಲ ವಾಸುದೇವನ ಹತ್ರ ಹೇಳಿಬಿಟ್ರು, ಮಗನ ಹತ್ರ ಹೇಳಿಬಿಟ್ರು, ಮಗು ನೀನೇ ಹೇಳೋ ಅದರ ಅರ್ಥವನ್ನು ಅಂತಂದರು. ತಕ್ಷಣದಲ್ಲೇ ವಾಸುದೇವ ಅಂದ್ಬಿಟ್ಟ, ಹೆಬ್ಬೆಲಸು ಅಂತಂದ. ಲಿಕುಚ ಅಂದರೆ ಹೆಬ್ಬೆಲಸು ಅಂತಂದ. ಸುತ್ತಮುತ್ತಿದ್ದವರಿಗೆಲ್ಲ ಬಹಳ ಖುಷಿಯಾಯಿತು, ಅಪ್ಪನಿಗೂ ಖುಷಿಯಾಯಿತು. ಏನು ಅಂತಂದರೆ ಒಂದು ಮಾತುಂಟು, ಶಿಷ್ಯನಿಂದಾಗಿ ಗುರುವಿಗೆ ಪರಾಜಯ ಬರಬೇಕಂತೆ, ಮಗನಿಂದಾಗಿ ಅಪ್ಪನಿಗೆ ಪರಾಜಯ ಬರಬೇಕಂತೆ. ಅಪ್ಪನಿಗೆ ಗೊತ್ತಿಲ್ಲದ್ದನ್ನೂ ಕೂಡ ಮಗ ತಿಳಿಸಿಕೊಟ್ಟ ಅಂತಂದರೆ, ಅಪ್ಪನು ಮಾಡುವ ಕೆಲಸಕ್ಕಿಂತ ಇಮ್ಮಡಿ ಕೆಲಸವನ್ನು ಮಗ ಮಾಡಿದ ಅಂದರೆ ಅಪ್ಪ ಭೇಷ್ ಅಂತಂತಾನಂತೆ. ಅದೇ ರೀತಿಯಲ್ಲಿ ಅಪ್ಪನಿಗೆ ತುಂಬ ಖುಷಿಯಾಯಿತು. ಭೇಷ್, ನನಗೆ ದೇವರು ಕೊಟ್ಟಿರತಕ್ಕಂಥ ಮಗು ಇದು ಅಂತ ಹೇಳಿಕೊಂಡು ಅಪ್ಪ ಆ ಸಭೆಯಲ್ಲಿ ಉದ್ಗಾರ ಮಾಡಿದ್ರಂತೆ. ಇದು ವಾಸುದೇವ ಆಚಾರ್ಯ ಮಧ್ವರ ಲಕ್ಷಣ. ನಾವು ಮಧ್ವರನ್ನು ಈ ರೀತಿಯಲ್ಲಿ ನಿತ್ಯ ಚಿಂತನೆ ಮಾಡೋಣ. ಮಧ್ವರೇ ಏನು? ಗೊತ್ತಿಲ್ಲದ ಶಬ್ದದ ಅರ್ಥವನ್ನು ನೀವು ಹೇಳಿದವರು ಅಂತ ಮಧ್ವರನ್ನು ಪ್ರತಿ ದಿವಸ ನಾವು ಚಿಂತನೆ ಮಾಡಿದರೆ ನಮ್ಮ ಮಕ್ಕಳು ಶಾಲೆಗೆ ಹೋಗ್ತಾವೆ. ಸದ್ಯ ಈಗ ಪರೀಕ್ಷೆಗಳೆಲ್ಲ ಮುಗಿಯಿತು, ಇನ್ನು ಮುಂದಿನ ತರಗತಿಗೆ ಹೋಗ್ತಾವೆ. ಅಲ್ಲೇ ತಿಂಗಳೋ ಅರ್ಧ ವರ್ಷಕ್ಕೊಮ್ಮೆ ಏನೋ ಪರೀಕ್ಷೆ ಅಂತ ನಡೀತಾ ಇರುತ್ತದೆ. ಕೆಲವು ಸಂದರ್ಭದಲ್ಲಿ ಏನು ಶಬ್ದಕ್ಕೆ ಅರ್ಥ ಮಗುವಿಗೆ ಗೊತ್ತಿರುವುದಿಲ್ಲ. ಮಗು ಕಂಗಾಲಾಗುತ್ತೆ. ಅಯ್ಯೋ ಇದಕ್ಕೆ 1 ಮಾರ್ಕ್ ಹೋಯ್ತಲ್ಲ ಅಂತ ಮಗು ಕಂಗಾಲಾಗ್ತಾ ಇದ್ದರೆ ಆ ಮಗು ಅಲ್ಲೇ ಮಧ್ವರನ್ನು ಚಿಂತನೆ ಮಾಡಬೇಕು, ವಾಸುದೇವನನ್ನು ಚಿಂತನೆ ಮಾಡಬೇಕು. ಗೊತ್ತಿಲ್ಲದ ಶಬ್ದದ ಅರ್ಥವನ್ನು ತಿಳಿಸಿಕೊಟ್ಟವರು ನೀವು ಅಂತ ವಾಸುದೇವನನ್ನು ಚಿಂತನೆ ಮಾಡಿಬಿಟ್ರೆ ಆ ವಾಸುದೇವ ನಮ್ಮ ಒಳಗಿದ್ದುಕೊಂಡು ಸರಸರನೆ ಆ ಶಬ್ದದ ಅರ್ಥವನ್ನು ನಮಗೆ ತಿಳಿಸಿಕೊಡ್ತಾನೆ. ಮಾರ್ಕ್ ಬಂದು ಬಿಡ್ತು ನಮಗೆ. ಇದು ಆಚಾರ್ಯ ಮಧ್ವರ ಬಾಲ್ಯದ ಮಹತ್ವ. ಅಂತಹ ಮಧ್ವಾಚಾರ್ಯರು ಕೊಟ್ಟಿರತಕ್ಕಂತಹ ಗೋಪಾಲಕೃಷ್ಣ ದೇವರ ಪೂಜೆ ಇವತ್ತು ಈ ಹೊಸ ಮನೆಯಲ್ಲಿ ಆಗಿದೆ. ಯಜಮಾನ ಇನ್ನೂ ಕೂಡ ಪ್ರವೇಶ ಮಾಡಿಲ್ಲ ಈ ಮನೆಯನ್ನು. ಯಜಮಾನ ಅಷ್ಟು ಒಳಗಿನಿಂದ ಶ್ರದ್ಧೆ ಉಳ್ಳವನಾಗಿದ್ದಾನೆ. ಯಾಕೆ? ದೇವರು ಕೊಟ್ಟ ಮನೆ. ಅದರಿಂದ ಮೊದಲು ದೇವರು ಮನೆಯೊಳಗೆ ಹೋಗಬೇಕು, ಆಮೇಲೆ ನಾವು ಹೋಗಬೇಕು ಅಂತೇಳಿ ಅಷ್ಟು ಗಟ್ಟಿಯಾದ ಸಂಕಲ್ಪ ಮಾಡಿದ್ದರಿಂದ ಗೋಪಾಲಕೃಷ್ಣನಾಗಿ ದೇವರು ಬಂದ. ಏನು ಗೋಪಾಲಕೃಷ್ಣ ಅಂದರೆ ಆಕಳುಗಳನ್ನು ಮೇಯಿಸತಕ್ಕಂತಹ ಕೃಷ್ಣ ಬಂದ.
ಕೊಳಲನ್ನು ನುಡಿಸುವ ಕೃಷ್ಣ ಬಂದ. ಏನರ್ಥ ಕೊಳಲು ನುಡಿಸುವುದು ಅಂತಂದರೆ ಕೊಳಲಿನಿಂದ ಇಂಪಾದ ಧ್ವನಿ ಬರುತ್ತೆ. ಅದೇ ರೀತಿಯಲ್ಲಿ ಈ ಮನೆಯಲ್ಲಿ ಯಾವಾಗಲೂ ಕೂಡ ಇಂಪಾದ ಧ್ವನಿಯೇ ಬರ್ತಾ ಇರಲಿ. ಯಾರಾದರೂ ತಪ್ಪು ಮಾಡುವುದು ಸಹಜ. ಮನೆಯಲ್ಲಿ ತಪ್ಪು ಮಾಡಿದಾಗ ಮನೆಯ ಯಜಮಾನ ರೇಗಾಡ್ತಾನೆ. ರೇಗಾಡಿದಾಗ ಏನಾಗುತ್ತೆ, ತಪ್ಪು ಮಾಡುವವರು ಇನ್ನೊಂದು ತಪ್ಪು ಮಾಡ್ತಾರೆ. ಅದಕ್ಕೆ ಅವರಿಗೆ ತಪ್ಪನ್ನು ನೀವು ತಪ್ಪು ಮಾಡಿದ್ದೀರನ್ನ ತಿಳಿಸಿಕೊಡುವ ಕ್ರಮ ಇಂಪಾಗಿರಬೇಕು. ಆವಾಗ ತಪ್ಪು ಮಾಡಿದವನಿಗೆ ತೋರಬೇಕು, ಇನ್ನು ಮುಂದೆ ನಾನು ಇಂತಹ ತಪ್ಪು ಮಾಡಬಾರದು ಅಂತ ತೋರಬೇಕು. ಅಂತಹ ವಾತಾವರಣ ಈ ಮನೆಯಲ್ಲಿ ಬರಲಿ. ಸದಾಕಾಲ ಎಲ್ಲರ ಬಾಯಿಂದಲೂ ಕೂಡ ಕೊಳಲಿನ ಧ್ವನಿಯಂತೆ ಇಂಪಾದ ಧ್ವನಿ ಈ ಮನೆಯಲ್ಲಿ ಬರ್ತಾ ಇರಲಿ ಅಂತ ನಮ್ಮ ಗೋಪಾಲಕೃಷ್ಣನಲ್ಲಿ ಪ್ರಾರ್ಥನೆ ಮಾಡಿ, ಯಾಕೆ ಇದಕ್ಕೆ ಹೆಸರೇ ಮನೆ ಅಂತ ಹೇಳಿಕೊಂಡು. ಗೃಹ ಅಂತ, ಗೃಹ ಅಂದರೆ ಗೃಹಣಾತಿ, ಯಾವ ಅತಿಥಿ ಬಂದರೂ ಕೂಡ ಇಲ್ಲ ಅಂತ ಹೇಳುವ ವಾತಾವರಣ ಇರುವುದಿಲ್ಲ ಅಂತೆ. ಆದ್ದರಿಂದ ಗೃಹ ಅಂತ ಹೆಸರು, ಮನೆ ಅಂತ ಹೆಸರು. ಮನಕೆ ಮೇ ನೆಮ್ಮದಿ ಮನೆ. ಮನಸ್ಸಿಗೆ ಒಳ್ಳೆಯ ನೆಮ್ಮದಿ ಈ ಜಾಗದಲ್ಲಿ ಸಿಗಲಿ ಅಂತ ಕೃಷ್ಣನಲ್ಲಿ ಪ್ರಾರ್ಥನೆ ಮಾಡಿ ಎರಡು ಮಾತನ್ನು ಮುಗಿಸ್ತಾ ಇದ್ದೇವೆ.